ಅಲ್ಲ, ನಿಮ್ಮಮ್ಮಂಗೆ ಅಪ್ಪ ಅಮ್ಮ ಇಲ್ವಾ, ಬಂಧು ಬಳಗ ಇಲ್ವಾ? ಒಬ್ಳೆ ಬಂದು ಯಾಕೆ ಕಷ್ಟಪಡ್ಬೇಕು? ನನ್ ಮಾತೇ ಕೇಳೋದಿಲ್ವಲ್ಲ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟೋದ್ಲೋ ನಿಮ್ಮಮ್ಮ? ಏನ್ ಮಾಡೋದು? ಅಲ್ಲ, ಅವಳೇನು ಓಡ್ ಬಂದು ಮದುವೆ ಮಾಡ್ಕೊಂಡಿದ್ದಾಳೆ? ನಾವೆಲ್ಲ ಇದೀವಿ ತಾನೆ, ನಾವೆಲ್ಲ ನೋಡ್ಕೊಳ್ತೀವಿ ತಾನೆ. ನಿಮ್ಮಮ್ಮ ಒಬ್ಬಳೆ ಬಂದು ಯಾಕೆ ಕಷ್ಟಪಡ್ಬೇಕು? ನಾನ್ ಚೆನ್ನಾಗಿ ಮಾಡಿಸಿದ್ದೇನೆ ಬಂಗಾರಂಗೆ, ನಾನ್ ಚೆನ್ನಾಗಿ ಮಾಡಿಸಿದ್ದೆ. ಅಮ್ಮ, ಏನಮ್ಮ ನೀನು? ಭಾನು ಅಕ್ಕನ್ ಮನ್ಸಿಗೆ ನೋವಾಗೋ ಹಾಗೆ ಯಾಕಮ್ಮ ಮಾತಾಡ್ದೆ? ಬಾನು, ನಾನ್ ನಿನ್ಗೆ ಹೇಳಿಲ್ಲಮ್ಮ, ಸರ್ವೇ ಸಾಧಾರಣವಾಗಿ ಮಾತಾಡ್ಬಿಟ್ಟೆ. ಮನ್ಸಿನಲ್ಲಿ ಇಟ್ಕೋಬೇಡಮ್ಮ, ಬೇಜಾರು ಮಾಡ್ಕೋಬೇಡ. ಸರಿಮ್ಮ. ಅಮ್ಮ, ನೀನು ಯಾವಾಗ ಬಂದೆ? ಈಗ ಬಂದೆ ಕಣೆ, ಮಗುಗ್ ಸ್ನಾನ ಮಾಡಿಸ್ತಾ ಇದ್ದೆ. ಪ್ರಿಯಾ, ಭಾನು ಯಾಕೆ ಅಳ್ತಾ ಹೋದ್ಲು? ಅಕ್ಕ, ಭಾನು ಅಕ್ಕನ್ ಮನ್ಸಿಗೆ ನೋವಾಗೋ ರೀತಿ ಅಮ್ಮ ಒಂದ್ ಮಾತು ಅನ್ಬಿಟ್ರು. ಅಮ್ಮ ಏನಂದ್ರು? ಮಗುನ ಇಟ್ಕೊಂಡು ನೀನ್ ಕಷ್ಟಪಡ್ತಾ ಇದೆಯಲ್ಲ ಅಂತ ಕೋಪದಲ್ಲಿ ನಾನೊಂದು ಮಾತು ಅನ್ಬಿಟ್ಟೆ ಕಣೆ. ಅವಳಿಗೇನು ಯಾರೂ ಇಲ್ವಾ? ಓಡ್ ಬಂದು ಮದುವೆ ಮಾಡ್ಕೊಂಡವಳ ಅಂತ ಹೇಳ್ಬಿಟ್ಟೆ. ಅಯ್ಯೋ, ಏನಮ್ಮ ನೀನು? ಪಾಪ ಭಾನು. ಅಜ್ಜನ, ಬೇಕು ಅಂತ ನನ್ನ ಭಾನುಗ ಆ ರೀತಿ ಹೇಳಿಲ್ಲ ಕಣೆ. ಏನೋ ಬಾಯಿ ತಪ್ಪಿ ಅನ್ಬಿಟ್ಟೆ. ಪಾಪ ಆ ಹುಡುಗಿಗೆ ಹಾಗೆಲ್ಲ ಅಂತೀನ? ಅವಳು ನನ್ನ ಮಗಳಿದ್ದಂಗೆ ಅಲ್ವೇನೆ? ಸರಿ ಬಿಡಮ್ಮ, ನಾನು ಆಮೇಲೆ ಅವಳಿಗೆ ಸಮಾಧಾನ ಮಾಡ್ತೀನಿ. ಪಾಪನ್ ಕೊಡು. ಬಾ. ಅಮ್ಮ 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 ಅಂದ್ರು ಚಿನ್ನ, ಅಮ್ಮ ಅಂದ್ರು. ಶೀತ ಆಗುತ್ತೆ ಚಿನ್ನ. ಬಾ 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 ಬಾ. ನೀವ್ ಯಾವಾಗ ಬಂದ್ರಿ? ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಸರಿಯಾಗಿ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ಇವರಿಬ್ರು ಸೇರ್ಕೊಂಡು ಮಗುಗ್ ಸ್ನಾನ ಮಾಡ್ಸಕ್ ಹೋಗಿ ಎಡವಟ್ ಮಾಡ್ಬಿಟ್ಟಿರೋರು. ಹೌದಾ? ನಾನು ಬಂದು ಸ್ನಾನ ಮಾಡಿಸ್ದೆ. ಚಿನ್ನ ಬಂಗಾರ, ನಿನ್ನ ಅಜ್ಜಿ ನಿನಗೆ ಸ್ನಾನ ಮಾಡಿಸಿ ಪೌಡರ್ ಎಲ್ಲ ಹಾಕಿದ್ರಾ? ನೋಡಿ ಯಾರು ಬಂದಿದ್ದಾರೆ? ಅಪ್ಪ ಬಂದಿದ್ದಾರೆ ಚಿನ್ನ, ಅಪ್ಪ. ಅತ್ತೆ, ನೀವ್ಯಾವತ್ತು ಆಸ್ಪತ್ರೆಗೆ ಹೋಗಿ ಕಾವ್ಯ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ರಿ, ಹೋಗಿದ್ರಾ? ಕಾವ್ಯ ಈಗ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ. ಅವಳು ಇವತ್ತು ಮನೆ ಕಳಿಸ್ತಾರಂತೆ. ಹೌದಾ? ಅಮ್ಮ, ಶಿವ ಯಾವಾಗ ಬಂದ್ರಮ್ಮ? ತುಂಬಾ ಹೊತ್ತಾಯ್ತಪ್ಪ. ಹೌದಾ? ತಗೊಮ್ಮ, ಬಟ್ಟೆ ಹಾಕು. ಅರ್ಚನಾ, ಒಂದ್ ನಿಮಿಷ ಅಮ್ಮ. ಅಮ್ಮ, ಏನು ಬಟ್ಟೆ ಹಾಕಿ ಅಮ್ಮ. ಇದೆಲ್ಲ ಯಾಕೆ ತರಕ್ ಹೋದ್ರಿ ಅಣ್ಣ? ಯಾಕಮ್ಮ ಅರ್ಚನಾ, ನಾನ್ ತರಬಾರ್ದಾ? ನೆನ್ನೆನೆ ತಗೊಂಡಿದ್ದೆ, ಆದ್ರೆ ತಂದ್ಕೊಡಕ್ಕಾಗಿಲ್ಲ ಅಷ್ಟೇ. ತಗೊಳ್ಳಿ ಅಮ್ಮ, ತಗೊಳ್ಳಿ ಅಮ್ಮ. ಚಿನ್ನು, ಇಲ್ಲೋಡಪ್ಪ, ಮಾಮ ಹೊಸ ಬಟ್ಟೆ ತಂದಿದ್ದಾರೆ. ಬಟ್ಟೆ ತುಂಬಾ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಕರೆಕ್ಟ್ ಸೈಜ್ ತಂದಿದ್ಯಾ ಅಲ್ವೇನೆ ಅರ್ಚನಾ? ಹೌದಮ್ಮ. ಶಿವ, ಬಾರೋ ಹೊರಡೋಣ. ಅಯ್ಯೋ, ಇದೇನಿದು? ಇಬ್ರು ತಿಂಡಿನೂ ತಿಂದೆ ಹೋಗ್ತಾ ಇದೀರಲ್ಲ. ಅರ್ಚನಾ, ನೀನು ಮೊದಲು ಅಮ್ಮನಿಗೆ ಏನಾದ್ರು ತಿನ್ನೋಕ್ ಕೊಡು, ನಾವು ಆಮೇಲೆ ಬಂದು ಊಟ ಮಾಡ್ತೀನಿ. ನಡಿಯೋ, ಬರ್ತೀನಮ್ಮ, ಬರ್ತೀನಿ ಬರ್ತೀನಿ ಅತ್ತೆ. ಅಮ್ಮ, ಏನಮ್ಮ ಹಸುವಾಗ್ತಾ ಇದೆ, ಇನ್ನೂ ಆಗಿಲ್ವಾ ತಿಂಡಿ? ಆಯ್ತಲ್ಲಮ್ಮ, ತಗೋ. ನೋಡು, ಅಲ್ಲಿ ಚಟ್ನಿ ಇದೆ, ಹಾಕೋ. ಬಿಸಿ ಬಿಸಿ ಮಾಡಿ ಹಾಕ್ತೀನಿ, ತಿನ್ನೋ. ರೇವತಿ, ಏನ್ ಮಾಡ್ತಿದ್ಯಮ್ಮ ನೀನು? ಹೇಳ್ಮೇಲೆ ಬಿಡೋದನ್ನ. ಯಾಕಪ್ಪ? ಏನಮ್ಮ ಮಾಡ್ತಿದೀಯ ಅಂದೆ. ಪೂರಿ ತಿಂತಾ ಇದ್ದೀನಿ. ಏಯ್, ನಿನಗೇನು ಸ್ವಲ್ಪನೂ ಬುದ್ಧಿ ಇಲ್ವೇನೆ? ಅವಳು ಪೂರಿ ಹಾಕೊಂಡು ತಿನ್ನೋಕ್ ರೆಡಿ ಆಗಿದ್ದಾಳೆ, ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಅಯ್ಯೋ ರೀ, ಪಾಪ ಹಶು ಅಂದ್ಲು, ಅದಕ್ಕೆ ಪೂರಿ ಮಾಡ್ಕೊಟ್ಟೆ. ತಿನ್ನೋ ಕೂತೋಳ್ನ ಎಬ್ಬಿಸ್ಬಿಟ್ರಲ್ಲ. ಹೊಡೆದ್ರೆ ಹಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ನೋಡಿ, ನೀವು ಮಾಡ್ತಾರೆ ಸ್ವಲ್ಪನೂ ಸರಿ ಇಲ್ಲ ರೀ. ಯಾವ್ದ್ರ ಬಗ್ಗೆ ಕಂಜೂಸ್ತನ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ರೀ, ನಮ್ಗಿರೋದು ಒಬ್ಳೆ ಮಗಳು ರೀ. ಅವಳು ಊಟ ತಿಂಡಿಗೂ ಲೆಕ್ಕ ಹಾಕ್ತಿದ್ದೀರಲ್ಲ. ಲೇಯ್,
ನಾನು ಊಟ ತಿಂಡಿಗೂ ಲೆಕ್ಕ ಹಾಕಿರ್ತಿದ್ರೆ ನಿನಗೂ ಸರಿಯಾಗಿ ಊಟ ಹಾಕಿರ್ತಿರ್ಲಿಲ್ಲ. ನನ್ನ ಬಾಯಲ್ಲಿ ಕೆಟ್ಟ ಮಾತಾಡಿಸ್ಬೇಡ ನೀನು. ನಾನ್ ಮಾತಾಡ್ಬೇಕು ಅಂತ ಹೊಟ್ಟಿರೋ ವಿಷಯನೇ ಬೇರೆ. ಏನ್ರಿ ಅದು? ನಿನ್ನೆ ರಾತ್ರಿ ನಿಮಗ್ ಬಡ್ಕೊಂಡಿರ್ಲಿಲ್ವೇನೆ? ಇವತ್ತು ಅಳಿಯಂದ್ರು ಮಗಳು ಚೆಕಪ್ ಹೋಗ್ಬೇಕು ಅಂತ ಅಲ್ಲಿ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್ ಅಂತ 108 ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಖಾಲಿ ಹೊಟ್ಟೆಲ್ ಹೋಗ್ಬೇಕು ಅನ್ನೋ ನಿನಗೆ ಅರ್ಥ ಆಗಲ್ವೇನೆ? ಇಲ್ಲ ರೀ, ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇವತ್ತಿಲ್ಲ ಅಂದ್ರೆ ನಾಳೆ ಹೋದ್ರಾಯ್ತು ಬಿಡಿ. ನಿನ್ನ ಮಂಕ್ ಬುದ್ಧಿಗಿಷ್ಟು ಲೇ, ಇವತ್ತಿಲ್ಲ ನಾಳೆ ಹೋದ್ರಾಯ್ತು ಅಂತ ಸುಲಭವಾಗಿ ಹೇಳ್ತೀಯಲ್ಲೇ. ಆ ಡಾಕ್ಟ್ರು ಈ ವಿಷಯದಲ್ಲಿ ಸ್ಪೆಷಲಿಸ್ಟು. ಅವರು ಇವತ್ತು ಫಾರಿನ್ ಹೊಟ್ಟಿದ್ದಾರೆ. ಇವತ್ತು ಹೋದ್ರೆ ಅವ್ರು ಬರೋದು 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ದೇವ್ರಿಗೆ ಗೊತ್ತು. ಅವ್ರ ಹತ್ರ ಕಾಡಿ ಬೇಡಿ ಒಂದು ಅಪಾಯಿಂಟ್ಮೆಂಟ್ ತಂದಿದ್ದೀನಿ. ಅದಕ್ಕೆ ಇವರಿಬ್ರು ಖಾಲಿ ಹೊಟ್ಟೆಲ್ ಹೋಗ್ಬೇಕು. ಅಳಿಯಂದ್ರು ರೆಡಿ ಆದ್ರೇನಮ್ಮ? ಗೊತ್ತಿಲ್ಲಪ್ಪ. ಅಳಿಯಂದ್ರು ತಿಂಡಿ ಗಿಂಡಿ ತಿಂದ್ರು ಹೇಗೆ? ಇಲ್ಲ ರೀ, ಹೋಗಮ್ಮ, ಹೋಗ್ ಕರ್ಕೊಂಡ್ ಬಾ. ಅಳಿಯಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಟೆಸ್ಟ್ಗೆ ಖಾಲಿ ಹೊಟ್ಟೆಲ್ ಹೋಗ್ಬೇಕು ಅಂತ. ಹೋಗ್ ಕರ್ಕೊಂಡ್ ಬಾ, ಹೋಗು. ಸರಿ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಹೇಳಿದ್ದನ್ನ ನೆನ್ಪಿಟ್ಕೊಳಕ್ಕೂ ಆಗೋಲ್ಲ. ಚೆಕಪ್ಗೆ ಹೋಗು ಅಂತ ಅಪ್ಪ ಹಿಂಸೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನಾನು ಮಾತ್ರೆ ತಗೊಳ್ತಾ ಇರೋ ವಿಷಯ ಡಾಕ್ಟ್ರು ಗೊತ್ತಾಗ್ಬಿಟ್ರೆ ಏನ್ ಮಾಡೋದು? ಈ ಮನೇಲಿ ಎಲ್ರಿಗೂ ಎಲ್ಲಾನು ನಾನೇ ಹೇಳಿ ಸಾಯ್ಬೇಕು. ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ನಿಮ್ ಜೊತೆ ಕೂಗಾಡಿ ನನಗ್ ಹೊಟ್ಟೆ ಹಸಿತಾ ಇದೆ. ಹೋಗಿ ಇನ್ನೊಂದೆರಡು ಪೂರಿ ತಗೊಂಡ್ ಬಾ. ಅಪ್ಪ ಏನಮ್ಮ? ಬೇಗ ಬನ್ನಿ ಇಲ್ಲಿ. ಅಯ್ಯೋ ರೀ, ಏನಾಯ್ತು ಗೊತ್ತಿಲ್ಲ ರೀ, ನಡೀರಿ ಬೇಗ. ರೇವತಿ, ಏನ್ ಹೇಳಿ ಅಂದ್ರೆ ಇದು? ಅಲ್ಲ, ಡಾಕ್ಟರ್ ಹತ್ರ ಚೆಕಪ್ ಹೋಗೋಕೆ ಪ್ಯಾಂಟು ಶರ್ಟು ಹಾಕೊಂಡು ಸೆಂಟ್ ಸ್ಪ್ರೇ ಮಾಡ್ಕೊಂಡು ರೆಡಿ ಆಗಿರ್ತೀರಿ ಅಂತ ನಾವ್ ಅನ್ಕೊಂಡ್ರೆ, ಅಲ್ಲ ಬಾತ್ರೂಮ್ ಅಲ್ಲಿ ಲುಂಗಿ ಉಟ್ಕೊಂಡು ಏನ್ ಮಾಡ್ತಿದ್ರಿ ನೀವು? ಮಾವ 10 ಸಲ ಹೋಗ್ ಬಂದೆ, ಆಗ್ತಿಲ್ಲ ಮಾವ. ಓ, ನಿನ್ನೆ ರಾತ್ರಿ ಏನ್ ತಿಂದ್ರಿ? ಮಾವ ನೆನ್ನೆ ರಾತ್ರಿ ಮಾವ 2 ನಿಮಿಷ ಬಂದೆ. ಛೆ. ಆಸ್ಪತ್ರೆಗೆ ಚೆಕಪ್ ಹೋಗ್ಬೇಕಾಗಿತ್ತು. ಅಳಿಯಂದ್ರಿಗೆ ಈ ಟೈಮ್ನಲ್ಲಿ ಈ ತರ ಆಗೋಗಿದ್ಯಲ್ಲ, ಏನೇ ಮಾಡೋದು ಮಂಗಳ? ಅಳಿಯಂದ್ರೆ ಮಾವ ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ಹುಡುಗರಿಗೆ ಹೇಳ್ತೀನಿ, ಅವರು ನಿಮ್ಮನ್ನ ಹೂ ತರ ಎತ್ಕೊಂಡೋಗಿ ಹೂ ತರ ಕರ್ಕೊಂಡು ಬಂದ್ ಬಿಡ್ತಾರೆ. ನೀವು ಚೆಕಪ್ನ ಮುಗಿಸ್ಕೊಂಡು ಲೂಸ್ ಮೋಷನ್ಗೆ ಟ್ರೀಟ್ಮೆಂಟು ತಗೊಂಡು ಆರಾಮಾಗಿ ಮನೆಗೆ ಬರಬಹುದು. ಏನಂತೀರಿ? ಮನುಷ್ಯ ಬಿಡೋ ಹಾಗೆ ಕಾಣಿಸ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು? ಅಪ್ಪ, ಲೂಸ್ ಮೋಷನ್ ಪ್ರಾಬ್ಲಮ್ ಇದ್ದಾಗ ಚೆಕಪ್ ಹೋದ್ರೆ ಸರಿಯಾಗಿ ರಿಸಲ್ಟ್ ಬರಲ್ಲ. ಅರೆ, ನಾನು ಹೇಳ್ಬೇಕು ಅನ್ನೋ ಡೈಲಾಗ್ನ ರೇವತಿನೇ ಹೇಳ್ತಾ ಇದ್ದಾಳಲ್ಲ. ವೆರಿ ಗುಡ್. ಹಾ, ನಾನು ಇನ್ನೂ ಒಂದು ಡ್ರಾಮಾ ಮಾಡ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯಯ್ಯೋ, ಅತ್ತೆ ಪೈಪಲ್ಲಿ ನೀರು ಬರ್ತಾ ಇಲ್ಲ, ಟ್ಯಾಂಕಲ್ಲಿ ನೀರು ಖಾಲಿ ಆಗಿರ್ಬೇಕು ಅನ್ಸುತ್ತೆ. ಬೇಗ ಬೇಗ ಮೋಟರ್ ಆನ್ ಮಾಡಿ. ಐತೆ ಬಂದೆ. ಅಳಿಯಂದ್ರು ತುಂಬಾ ಸುಸ್ತಾಗಿರೋ ತರ ಕಾಣ್ತಿದ್ದಾರೆ. ಅಳಿಯಂದ್ರೆ ಇಂಥ ಟೈಮ್ನಲ್ಲಿ ಚೆಕಪ್ ಹೋದ್ರೆ ರಿಸಲ್ಟು ಸರಿಯಾಗಿ ಬರೋದಿಲ್ಲ ಅಂತ ಕಾಣಿಸುತ್ತೆ. ಹಾಗಂತ ನನ್ನ ಮಗಳು ಬೇರೆ ಹೇಳ್ತಿದ್ದಾಳೆ. ಒಂದ್ ಕೆಲಸ ಮಾಡಿ, ಚೆಕಪ್ಗೆ ನಾಳೆ ಹೋದ್ರಾಯ್ತು, ನೀವು ರೆಸ್ಟ್ ತಗೊಳ್ಳಿ. ಅಮ್ಮ ರೇವತಿ, ನಿಮ್ಮ ಯಜಮಾನರು ತುಂಬಾ ಸುಸ್ತಾಗಿರೋ ಹಾಗಿದೆ, ನೀರಿಗೆ ಗ್ಲೂಕೋಸ್ ಹಾಕೊಡಮ್ಮ. ಸರಿಯಮ್ಮ. ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ. ನಡಿಯ ನೀನು. ಸತ್ಯ, ಇವತ್ ಚೆಕಪ್ ಹೋಗದೆ ತಪ್ಪಿಸ್ಕೊಂಡಿದ್ದಾಯ್ತು. ಇವತ್ತೇನೋ ಲೂಸ್ ಮೋಷನ್ ಅಂತ ಸುಳ್ಳು ಹೇಳಿ ಚೆಕಪ್ ಇಂದ ತಪ್ಪಿಸ್ಕೊಂಡಿದ್ದಾಯ್ತು. ನಾಳೆ ಏನ್ ಮಾಡೋದು? ನಾಳೆನೂ ಬೇರೆ ಏನಾದ್ರು ಸುಳ್ಳು ಹೇಳಿದ್ರ ಆಯ್ತು. ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾರೆ. ಹೌದೌದು. ನಮಸ್ಕಾರ. 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 ಅಣ್ಣ ಇದ್ದಾರಾ? ಅಣ್ಣವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಹೌದಾ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಾನು ಬಂದಿದ್ದೀನಿ ಅಂತ ಹೇಳ್ತೀರಾ?
ಒಂದ್ ನಿಮಿಷ ಇಲ್ಲೇ ಇರಿ, ನಾ ಕೇಳ್ಕೊಂಡು ಬರ್ತೀನಿ. ಹಾ. ಅಣ್ಣ, ನಿಮ್ಮನ್ನ ನೋಡಕ್ಕೆ ಮೆಕ್ಯಾನಿಕ್ ರಮೇಶ್ ಬಂದಿದಾರಣ್ಣ. ಹೌದಾ? ಹ್ಮ್. ಬರೋಕ್ ಹೇಳು. ಸರಿ ಅಣ್ಣ. ರಮೇಶ, ಹೋಗಪ್ಪ, ಅಣ್ಣ ಕರಿತಾ ಇದ್ದಾರೆ. ಹಾ ಬಾರ ಶಿವ. ಇನ್ನೇನಪ್ಪ? ಮಾಡೋಣ ಬಿಡಿ. ಆಯ್ತಾಯ್ತು. ನಮಸ್ಕಾರ. ಓಕೆ. ಮತ್ತೆ ತುಂಬಾ ದಿನ ಆಯ್ತು ಈ ಕಡೆ ಬಂದು. ರಮೇಶ, ನನಗೆ ಎಲ್ಲ ವಿಷಯನೂ ಗೊತ್ತಾಯ್ತಪ್ಪ. ಮನೆ, ಗ್ಯಾರೇಜು ಎಲ್ಲರೂ ಕಿತ್ಕೊಂಡು ನಿನ್ನನ್ನು ನಿನ್ನ ಹೆಂಡ್ತಿನೂ ಆಚೆ ತಳ್ಳಿಬಿಟ್ರಂತೆ. ಈಗ ಮರದ ಕೆಳಗಡೆ ಕಾರ್ ರಿಪೇರಿ ಮಾಡಿಕೊಂಡು ಜೀವನ ಮಾಡ್ತಿದ್ಯಂತೆ. ಛೇ, ಏನು ಅನ್ಯಾಯನಪ್ಪ ಇದು. ಸರಿ, ಈಗ ಒಂದು ವಿಷಯ ಹೇಳು. ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಾಗಿತ್ತಾ? ಹೌದು ಸರ್, ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿದೆ. ಒಳ್ಳೆ ವಿಷಯನೇ. ನನ್ನ ತಂಗಿಗೆ ಒಡವೆ, ಸೀರೆ, ಬಟ್ಟೆ, ವರೋಪಚಾರ ಎಲ್ಲ ಮಾಡಬೇಕು. ನನ್ನ ಶಕ್ತಿಗಿಂತ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಸರ್. ನನ್ನ ತಮ್ಮ ವಾಸು ಕೆಲಸದ ವಿಷಯವಾಗಿ ನಾನು ನಿಮಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ಸರ್, ಅದನ್ನು ನೀವು ಮತ್ತೆ ವಾಪಸ್ ಕೊಡ್ತೀನಿ ಅಂತಲೂ ಹೇಳಿದ್ರಿ. ಆದರೆ ಅದರ ಮಧ್ಯೆ ಏನೇನೋ ನಡೆದಿದ್ರಿಂದ ನನಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನನಗೆ ಆ ದುಡ್ಡು ಸಿಕ್ಕಿದ್ರೆ ಸಹಾಯ ಆಗುತ್ತೆ ಅಂತ ಬಂದೆ ಸರ್. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಪ್ಪ. ಆದ್ರೆ ಏನು ಮಾಡೋದು? ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಗೌರ್ಮೆಂಟ್ ಆಫೀಸ್ಗೆ ಹೋದ ದುಡ್ಡು ಒಂದು ರೀತಿ ತಿರುಪತಿ ಹುಂಡಿಗೆ ಹೋದ ಹಾಗೆ. ಮತ್ತೆ ಸಿಗೋದು ತುಂಬಾನೇ ಕಷ್ಟನಪ್ಪ. ಇದಕ್ಕೆ ಮುಂಚೆ ನೀನು ಒಂದ್ಸಾರಿ ನನ್ನ ಹತ್ರ ಬಂದು ತೊಂದರೆ ಅಂತ ಹೇಳಿದ್ದೆ. ನಾನು ಆ ದುಡ್ಡನ್ನು ವಾಪಸ್ ಈಸ್ಕೊಡ್ತೀನಿ ಅಂತಾನೂ ಹೇಳಿದ್ದೆ. ಅದಕ್ಕೆ ಅವರು ದುಡ್ಡು ವಾಪಸ್ ಕೊಡೋಕ್ಕಾಗಲ್ಲ ಅಂತಾನೂ ಹೇಳ್ಬಿಟ್ರು. ಆ ಪೋಸ್ಟ್ಗೆ ಬೇರೆಯವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರನೂ ದುಡ್ಡು ಇಸ್ಕೊಂಡಿದ್ದಾರೆ. ಆದರೆ ಸರಿಯಾದ ಸಮಯಕ್ಕೆ ನಿನ್ನ ತಮ್ಮ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತ ನೆಪ ಹೇಳಿ ಮನಸ್ಸಾಕ್ಷಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನೇನಪ್ಪ ಮಾಡಲಿ? ಅಣ್ಣ, ಬೇರೆ ದಾರಿನೇ ಇಲ್ಲದೆ ಕಡೆದಾಗ ನಿಮ್ಮ ಹತ್ರ ಬಂದಿದ್ದಾನೆ. ಈಗ ನೀವು 2 ಲಕ್ಷ ಕೊಟ್ಟರು ಕೂಡ ಇವನು ಒಪ್ಕೊಂಡಿರೋವಾಗ ಮದುವೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇವನು 200 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಎಲ್ಲ ಖರ್ಚು ಸೇರಿ ಸುಮಾರು 7 ಲಕ್ಷ ಆಗುತ್ತೆ. ನೀವೀಗ 2 ಲಕ್ಷ ಕೊಟ್ಟರು ಕೂಡ ಇವನಿನ್ನ 5 ಲಕ್ಷ ಸಾಲ ಮಾಡಲೇಬೇಕು. ನೀವೇನೇ ಸ್ವಲ್ಪ ದಯ ತೋರಿಸ್ಬೇಕಣ್ಣ. ನನಗೆ ಅರ್ಥ ಆಗತ್ತಪ್ಪ. ಒಂದು ನಿಮಿಷ ಇರಿ, ಬರ್ತೀನಿ. ಲೋ ಶಿವ, ನಾನು ಹೇಳಿಲ್ವೇನೋ ಎಲ್ಲ ಒಳ್ಳೇದಾಗುತ್ತೆ ಅಂತ. ಸರ್ ಖಂಡಿತ ದುಡ್ಡು ತಂದು ಕೊಡ್ತಾರೆ, ನೋಡ್ತಾ ಇರು. ತಗೋಪ್ಪ ರಮೇಶ, ಇದರಲ್ಲಿ 20,000 ರೂಪಾಯಿ ದುಡ್ಡಿದೆ, ಇಟ್ಕೋ. ಸರ್, ನಾನು ನಿಮಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಹೌದಪ್ಪ ರಮೇಶ, ನೀ ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಆದ್ರೆ ಇವತ್ತು ಆ 2 ಲಕ್ಷ ರೂಪಾಯಿ ವಾಪಸ್ ಕೊಡೋ ಶಕ್ತಿ ನನಗಿಲ್ಲಪ್ಪ. ಆ 2 ಲಕ್ಷ ರೂಪಾಯಿಗೆ ನನಗೆ ಬಂದಿದ್ದ ಕಮಿಷನ್ 20,000 ರೂಪಾಯಿ. ನಾ ತಗೊಂಡಿದ್ದನ್ನ ನಿನಗೆ ಕೊಡ್ತಾ ಇದ್ದೀನಿ. ಮಿಕ್ಕಿದ್ದನ್ನ ನಾನು ಯಾರ್ಯಾರು ಕೊಟ್ಟಿದ್ದೀನೋ ಅವ್ರ ಹತ್ರನೇ ಕಲೆಕ್ಟ್ ಮಾಡಿ ನಿನಗೆ ಕೊಡಬೇಕು. ಆದರೆ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಮೇಶ, ನೀ ನನ್ನನ್ನು ತುಂಬ ನಂಬ್ಕೊಂಡು ಬಂದಿದ್ದೆ. ನಾನು ನಿನ್ನ ನಂಬಿಕೆನ ಉಳಿಸ್ಕೊಳಕ್ಕಾಗಲಿಲ್ಲ, ನಿರಾಶೆ ಮಾಡಿದೆ. ಏನಪ್ಪ ಮಾಡೋದು? ನನಗೆ ಬೇರೆ ದಾರಿನೇ ಇಲ್ಲಪ್ಪ. ನನ್ನ ಮನಸ್ಸಾಕ್ಷಿ ಒಪ್ಪದೇ ಇರೋದ್ರಿಂದ ನಾ ತಗೊಂಡಿದ್ದ ಕಮಿಷನ್ನ ನಿನಗೆ ಕೊಡ್ತಾ ಇದ್ದೀನಿ. ಇದನ್ನು ತಗೊಂಡು ಹೋಗಿ ಎಲ್ಲಾದರೂ ಪ್ರಯತ್ನ ಮಾಡು. ನಿನ್ನ ತಂಗಿ ಮದುವೆನ ಚೆನ್ನಾಗಿ ಮಾಡಿ ಮುಗಿಸು. ತಗೋಪ್ಪ, ತಗೊಳಪ್ಪ, ತಗೋಪ್ಪ ರಮೇಶ, ಇಟ್ಕೋ. ತಪ್ಪು ತಿಳ್ಕೊಬೇಡಿ ಸರ್, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ.
ಸರ್, ಆ ಕೆಲಸದ ವಿಷಯದಲ್ಲಿ ನೀವು ಯಾವ ತಪ್ಪು ಮಾಡಿಲ್ಲ ಸರ್. ತಪ್ಪು ಮಾಡಿರೋದು ನನ್ನ ತಮ್ಮ ವಾಸು. ನ್ಯಾಯವಾಗಿ ನೋಡಿದ್ರೆ ನಾನು ನಿಮ್ಮಿಂದ ಆ ದುಡ್ಡನ್ನು ಕೇಳಲೇಬಾರ್ದು. ಆದ್ರೆ ಏನು ಮಾಡೋದು ಸರ್, ನನ್ನ ಪರಿಸ್ಥಿತಿ ಹಾಗಿದೆ. ಈ ದುಡ್ಡಿಂದ ನಾನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಈ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಾನು ಬರ್ತೀನಿ ಸರ್. ನಡೆಯೋ ಶಿವ. ಬನ್ನಿ ಅಂಕಲ್. ನಡೀರಿ. ಬನ್ನಿ ಬೀಗ್ರೆ, ಬನ್ನಿ ಬೀಗ್ತಿಯಮ್ಮ. ಕಾವ್ಯ, ನಿನ್ನ ಆರೋಗ್ಯ ಹೇಗಿದೆಯಮ್ಮ? ಈಗ ಪರವಾಗಿಲ್ಲ ಮಾವ. ಅದಕ್ಕೆ ಆಪರೇಷನ್ ಮಾಡಿದಾರಲ್ಲ, ಏನು ನೋವಿಲ್ಲ ತಾನೆ? ಇಲ್ಲ. ಇಲ್ಲಿ ಯಾಕೆ ನಿಂತ್ರಿ? ಬನ್ನಿ ಒಳಗಡೆ. ಬೀಗ್ರೆ, ಇವರಿಬ್ರು ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಳ್ಳೋದು ಒಳ್ಳೇದು. ಅದು ಸಂಪ್ರದಾಯನೂ ಕೂಡ. ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಮನೆಗೆ ಬಂದವ್ರಿಗೇನೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ. ಅದಕ್ಕೆ ಹೇಳಿದೆ. ದಾದಾ ಪುಟ್ಟ, ನೀನು ಒಳಗಡೆ ಹೋಗಿ ತಟ್ಟೆನು ಚೊಂಬ ನೀರು ತಗೊಂಡ್ ಬಾ, ನಾನೇ ಆರತಿ ಮಾಡ್ತೀನಿ. ಸರಿ. ಎಲ್ಲ ನಮಗ್ ಗೊತ್ತಿದೆ, ನೀವು ಇಲ್ಲೇ ಇರಿ, ನಾನೇ ತಗೊಂಡ್ಬರ್ತೀನಿ. ಆಗಲ್ಲ, ಅದು ಶಾಸ್ತ್ರ. ಅದಕ್ಕೆ ಹೇಳ್ದೆ. ಬೀಗ್ರೆ, ಬೀಗ್ತಿ ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಶಾಸ್ತ್ರ ಪ್ರಕಾರ ಆರ್ತಿನ ನಾವೇ ರೆಡಿ ಮಾಡ್ಕೋಬೇಕಾಗಿತ್ತು. ಇವ್ರು ಹೇಳಿದ್ಮೇಲೆ ನನಗೆ ಜ್ಞಾಪಕ ಬಂದಿತ್ತು. ಶಾರದಾ, ಬೇಗ ತಗೊಂಬಾ.